ಅತಿಶಯ್ ಜೈನ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಕರ್ನಾಟಕ ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ಕ್ಷೇತ್ರದ ಸಾಧಕರು. ಧನ್ಯವಾದಗಳು ಎಂ ಆಜು ಮಾಲಿಕ್ ಖಾನ್ ಅವರಿಗೆ. ಧನ್ಯವಾದಗಳು ಸರ್. ಇವರ ನಂತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಯುವ ಪ್ರತಿಭೆ ಸಂಗೀತ ಲೋಕದ ಸಾಧಕರು. ಈ ಟಿವಿನಲ್ಲಿ ಕೂಡ ಎದುಕಂಬಿ ಕಾರ್ಯಕ್ರಮದಲ್ಲಿ 2 ಬಾರಿ ಭಾಗವಹಿಸಿ ಸುಮಾರು 2000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿರ್ತಾರೆ. ಸರಿಗಮಪ ಸೀಸನ್ 11ರಲ್ಲಿ ಸಹ ಫೈನಲ್ ತಲುಪಿರ್ತಕ್ಕಂಥ ಸಾಧಕರು ಇವರು. ಅತಿಶಯ್ ಜೈನ್ ಅವರ ಸಾಧನೆಗಾಗಿ, ಕರ್ನಾಟಕ ಶಾಸ್ತ್ರೀಯ ಹಾಗೂ ಸಂಗೀತ ಸುಗಮ ಸಂಗೀತ ಕ್ಷೇತ್ರದ ಸಾಧನೆಗಾಗಿ, ಹಿನ್ನೆಲೆ ಗಾಯಕರಾಗಿ ಸೇವೆ ಮಾಡುವ ಸಾಧನೆಗಾಗಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಪುರಸ್ಕರಿಸಲಾಗ್ತಾ ಇದೆ. ಸ್ನೇಹಿತರೆ, ಚಪ್ಪಾಳೆಗಳ ಮೂಲಕ ಅಭಿನಯಿಸೋಣ. ಇವರ ನಂತರ ರಾಮುರವರು ಯೋಗ ಕ್ಷೇತ್ರದ ಯೋಗ ರಾಮ ಅಂತಲೇ ಪ್ರಸಿದ್ಧರಾದರು. ಅವರು ವೇದಿಕೆಗೆ ಬರಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಯೋಗ ರಾಮುರವರು ಬಹುಮುಖ ಪ್ರತಿಭೆ ಯೋಗ ರಾಮರವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಅತಿಶಯ್ ಜೈನ್ ರವರೇ, ತಮ್ಮ ಸಂಗೀತ ಕ್ಷೇತ್ರದ ಸಾಧನೆ ಹೀಗೆ ಮುಂದುವರಲಿ ಅಂತ ನಾವು ಆಶಿಸ್ತೀವಿ. ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ಅಭಿನಯಿಸೋಣ ಈ ಸಂಗೀತ ಕ್ಷೇತ್ರದ ಯುವ ಸಾಧಕರನ್ನ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ರಾಮು ರವರು ಯೋಗ ರಾಮು ಅಂತಲೇ ಪ್ರಸಿದ್ಧರಾದ ಯೋಗ, ನಟನೆ ಹಾಗೂ ಸಮಾಜ ಸೇವಾ ಕ್ಷೇತ್ರ 3 ವಿಭಾಗಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಮಾಡ್ತಾ ಬಹುಮುಖ ಪ್ರತಿಭೆಯಾಗಿದ್ದಾರೆ. ರಾಮುರವರ ಸಾಧನೆಗಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಪುರಸ್ಕರಿಸಲಾಗುತ್ತದೆ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ವತಿಯಿಂದ. ಸ್ನೇಹಿತರ, ಚಪ್ಪಾಳೆಗಳ ಮೂಲಕ ಅಭಿನಯಿಸೋಣ. ಚಪ್ಪಾಳೆಗಳ ಸದ್ದು ಕಡಿಮೆ ಆಗ್ತಾ ಇದೆ. ಊಟದ ವ್ಯವಸ್ಥೆ ಆಗಿದೆ, ಚಿಂತೆ ಬೇಡ, ಎಲ್ಲ ಊಟ ಮಾಡ್ಕೊಂಡು ಹೋಗೋಣ. ಜೋರು ಚಪ್ಪಾಳೆ ಬರಲಿ ಸಾಧಕರಿಗೆ. ನಿಮ್ಮ ಚಪ್ಪಾಳೆನೇ ಅವರಿಗೆ ಸ್ಫೂರ್ತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ರಾಮುರವರಿಗೆ ಸಮಾಜ ಸೇವೆ, ಯೋಗ ಮತ್ತು ನಟನೆ ಈ 3 ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅಭಿನಂದನೆಗಳು. ನಂತರ ಲಕ್ಷ್ಮೀನಾರಾಯಣ್ ರವರು ದಯಮಾಡಿ BH ಲಕ್ಷ್ಮೀನಾರಾಯಣ್ ರವರು. ಶ್ರೀಯುತ BH ಲಕ್ಷ್ಮೀನಾರಾಯಣ್ ಸರ್ ಬಂದಿದ್ದಾರಾ? ಬನ್ನಿ ಸರ್ ದಯಮಾಡಿ. ಅವರ ನಂತರ